ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್. ನಾನಿವಾಗ 6 ಎಳೆ ದಾರನ ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಟ್ಟೆಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶನ ಹಾಕ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶ ಹಾಕೊಂಡ ನಂತರ ಅದರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ 2 ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನಂತರ 1 2 3 ಚೈನ್ಸ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆಗೆ ಸರಿಯಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ನಂತರ ಮತ್ತೆ 1 2 3 ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸರಿಯಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡ್ಕೊಂಡ ನಂತರ ಇವಾಗ ಈ ರೀತಿ ಒಂದು ಡಿಸೈನ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ನೀವು ಡಿಸೈನ್ ಬೀಡ್ ಆದರೂ ಹಾಕ್ಕೋಬೋದು, ಇಲ್ಲ ಪ್ಲೇನ್ ಬೀಡ್ ಆದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗ್ತದೋ ಅಂಥದ್ದೊಂದು ಬೀಡನ್ನ ಹಾಕ್ತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಾದ ನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಬಟ್ಟೆನ ತಿರುಗಿಸ್ಕೊಂಡು ಈ ರೀತಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಈ ಡಿಸೈನು ಒಂದೇ ಸ್ಟೆಪ್ ಬರುತ್ತಾ. ಇವಾಗ ನೋಡಿ 2 3 4 5 ಬಟ್ಟೆನ ಉಲ್ಟಾ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು 5 ಚೈನ್ಸ್ ಹಾಕಿ ಈ ಒಂದು ಬೀಡನ್ನ ಏನು ಲಾಕ್ ಮಾಡಿದ್ವಲ್ಲ ಆ ಒಂದು ಸಿಂಗಲ್ ಲಾಕ್ಗೆ ನಾನು ಇದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಇವಾಗ ಬಟ್ಟೆನ ಸೀದಾ ಮಾಡಿಕೊಂಡು 1 2 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಈ ಬೀಡನ್ನ ಸುತ್ತ ಏನು 5 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀವಲ್ಲ ಆ 5 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಬಂದ್ ಮಾಡಿಕೊಂಡು ಮತ್ತೆ 2 ದಾರನ ಬಂದ್ ಮಾಡ್ಕೋಬೇಕು. ನಂತರ 1 2 3 4 ಚೈನ್ ಹಾಕ್ಕೊಂಡು ಈ ಒಂದು ಕಂಬ ಮಾಡ್ಕೊಂಡಿದ್ವಲ್ಲ ಕ್ರೋಶ ಕಂಬ, ಆ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು ಈ 2 ದಾರನು ಒಂದು ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು ಆ ಒಂದು 5 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು 2 ದಾರನ ಒಂದು ಮಾಡಿಕೊಂಡು ನಂತರ ಉಳಿದಿರುವಂಥ 2 ದಾರನು ಒಂದು ಮಾಡ್ಕೋಬೇಕು. ಇಲ್ಲಿ ಒಂದು ಕ್ರೋಶ ಕಂಬ ಮಾಡ್ಕೊಂಡಿದ್ದೀವಿ. ಅದಾದ ನಂತರ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಇವಾಗೇನು ಕ್ರೋಶ ಕಂಬ ಮಾಡಿದ್ವಲ್ಲ ಆ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇವೆರಡು ದಾರನೂ ಒಂದು ಮಾಡ್ಕೋಬೇಕು. ಈ ಎರಡು ದಾರನೂ ಒಂದು ಮಾಡ್ಕೋಬೇಕು.
ನಂತರ ಮತ್ತೆ ನೀಡಲ್ ಮೇಲೆ 2 ಸುತ್ತು ದಾರನ ತಗೊಂಡು ಈ 5 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ಮತ್ತು ಇನ್ನು ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ 3 ಸಲ 2 ದಾರನ ಒಂದು ಮಾಡ್ಕೋಬೇಕು. ಅದಾದ ನಂತರ 1 2 3 4 ಚೈನ್ಸ್ ಹಾಕ್ಕೊಂಡು ಈ ಒಂದು ಕಂಬ ಮಾಡ್ಕೊಂಡಿದ್ದೀವಲ್ಲ ಕ್ರೋಶ ಕಂಬ, ಆ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಎಳೆದು 2 ದಾರನ ಒಂದು ಮಾಡ್ಕೋಬೇಕು. ದಾರನ ಮೇಲೆ ಕೆಳ್ಕೊಂಡು 2 ದಾರನ ಒಂದು ಮಾಡ್ಕೋಬೇಕು. ನಂತರ ನೀಡಲ್ ಮೇಲೆ 2 ಸುತ್ತು ಥ್ರೆಡ್ನ ತಗೊಂಡು 5 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ 1 2 3 4 ಚೈನ್ಸ್ ಹಾಕ್ಕೊಂಡು ಈ ಒಂದು ಕ್ರೋಶ ಕಂಬ ಮಾಡ್ಕೊಂಡಿವಲ್ಲ, ಆ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ 1 2 3 3 ಸುತ್ತು ಥ್ರೆಡ್ನ ತಗೊಂಡು ಈ 5 ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರ ಮೇಲೆ ತಗೊಂಡು ಮೊದಲೇ 2 ದಾರನೂ ಒಂದು ಮಾಡ್ಕೋಬೇಕು. ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಮತ್ತು ಉಳಿದಿರುವಂಥ 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಒಟ್ಟು 4 ಸಲ 2 ದಾರನ ಒಂದು ಮಾಡ್ಕೋಬೇಕು. ಇಷ್ಟಾದ ನಂತರ 1 2 3 4 ಚೈನ್ಸ್ ಹಾಕ್ಕೊಂಡು ಈ ಕ್ರೋಶ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ನೀಡಲ್ ಮೇಲೆ 2 ಸುತ್ತು ಥ್ರೆಡ್ನ ಸುತ್ತಕೊಂಡು ಈ 5 ಚೈನ್ನ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳೆದು 2 ದಾರನ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು ಇವಾಗ 1 2 3 4 ಚೈನ್ಸ್ ಹಾಕ್ಕೊಂಡು ಈ ಒಂದು ಕ್ರೋಶ ಕಂಬ ಮಾಡ್ಕೊಂಡಿವಲ್ಲ, ಆ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ಇವಾಗ ನೀಡಲ್ ಮೇಲೆ 2 ಸುತ್ತು ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ನಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೆಳ್ಕೊಂಡು 2 ದಾರನು ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಇವಾಗ 4 ಚೈನ್ಸ್ ಹಾಕ್ಕೊಂಡು 2 3 4 ಚೈನ್ಸ್ ಹಾಕ್ಕೊಂಡು ಈ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ
ದಾರನ ಮೇಲೆ ತಗೊಂಡು 2 ದಾರನೂ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಇಷ್ಟಾದ ನಂತರ ಮತ್ತೆ ನೀಡಲ್ ಮೇಲೆ 1 ಸುತ್ತು ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ ಉಳಿದಿರುವಂಥ 2 ದಾರನೂ ಒಂದು ಮಾಡ್ಕೋಬೇಕು. ಇವಾಗ 4 ಚೈನ್ಸ್ ಹಾಕ್ಕೊಂಡು 1 2 3 4 ಚೈನ್ಸ್ ಹಾಕ್ಕೊಂಡು ಈ ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೆಕ್ಕೊಂಡು ದಾರನ ಮೇಲೆ ತೆಕ್ಕೊಂಡು 2 ದಾರನೂ ಒಂದು ಮಾಡ್ಕೋಬೇಕು. ಎರಡು ದಾರನೂ ಒಂದು ಮಾಡ್ಕೋಬೇಕು. ನಂತರ ಮತ್ತೆ ನೀಡಲ್ ಮೇಲೆ 1 ಸುತ್ತು ದಾರನ ಸುತ್ತಕೊಂಡು 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತೆ ಉಳಿದಿರುವಂಥ 2 ದಾರನೂ ಒಂದು ಮಾಡ್ಕೋಬೇಕು. ಇವಾಗ 1 2 3 ಚೈನ್ಸ್ ಹಾಕ್ಕೊಂಡು ಈ ಒಂದು 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ನಂತರ ಈ ಒಂದು ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಂಡಿದ್ವಲ್ಲ ಬೀಡ್ ಪಕ್ಕದಲ್ಲಿ, ಆ ಲಾಕ್ಗೆ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕು. ಅದ್ರ ಮೇಲೇ ನಾವು ಮತ್ತೊಮ್ಮೆ ಲಾಕ್ನ ಮಾಡ್ಕೋಬೇಕು. ನಂತರ 1 2 3 ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಬಟ್ಟೆಗೆ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ 1 2 3 ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ಒಂದು ಡಿಸೈನ್ ಆದ ನಂತರ ಮೂರು ಸಲ ನಾವು 3 ಚೈನ್ಸ್ನ ಮನೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ತ್ರೀ ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ಕೋಬೇಕು. ಇವಾಗ ನೋಡಿ ಡಿಸೈನು ಈ ರೀತಿ ಒಂದು ಡಿಸೈನ್ ಕಂಪ್ಲೀಟ್ ಆಯ್ತು. ಇವಾಗ ನೋಡಿ ಫಸ್ಟಿಗೆ 2 ಮನೆಗಳನ್ನ ಮಾಡ್ಕೊಂಡಿದ್ದೀವಿ 3 ಚೈನ್ದು. ನಂತರ 3 ಮನೆಗಳನ್ನ ಮಾಡ್ಕೊಂಡಿದ್ದೀನಿ. ಡಿಸೈನ್ ಆದ ನಂತರ 3 ಮನೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಿಕಾಕ್ ಫೆದರ್ ಥರ ಇದು ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಸಿಂಗಲ್ ಕಲರ್ ಹಾಕುವಂಥ ಡಿಸೈನ್ ಇದು. ನಂತರ ಇವಾಗ ಮತ್ತೆ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಸೇಮ್ ಮೊದಲು ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ವಿ ಅದೇ ಥರನೇ ಕಂಟಿನ್ಯೂ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡ ನಂತರ 1 2 3 4 5 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ನೀವು ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಉಲ್ಟಾ ಮಾಡಿಕೊಂಡು ಕೂಡ 5 ಚೈನ್ ಹಾಕ್ಕೋಬೇಕು, ಹಾಕ್ಕೊಳ್ಳೋಕೆ ಬರುತ್ತೆ.
ಇಲ್ಲ ಅಂತಂದರೆ 5 ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕಾಗ್ತದೆ. ಈ ಒಂದು ಬೇಸ್ನ ಲಾಕ್ ಇದೆಯಲ್ಲ, ಆ ಲಾಕ್ನಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. 5 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಮತ್ತು ಬಟ್ಟೆನ ಸೀದಾ ಮಾಡಿಕೊಂಡು ಇವಾಗ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸುತ್ತು ದಾರನ ತಗೊಂಡು 5 ಚೈನ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ಮೇಲೆ ತಗೊಂಡು 2 ದಾರನ ಒಂದು ಮಾಡಿಕೊಂಡು ಮತ್ತು ಉಳಿದಿರುವಂಥ 2 ದಾರನು ಒಂದು ಮಾಡ್ಕೋಬೇಕು. ಇವಾಗ 1 2 3 4 ಇವಾಗ 4 ಚೈನ್ಸ್ ಹಾಕ್ಕೊಂಡು ಇವಾಗ ಒಂದು ಕಂಬ ಮಾಡ್ಕೊಂಡ್ವಲ್ಲ, ಆ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ತಗೊಂಡು 2 ದಾರನ ಒಂದು ಮಾಡ್ಕೋಬೇಕು. ನಂತರ ನೀಡಲ್ ಮೇಲೆ 3 ಸುತ್ತು ದಾರನ ತಗೊಂಡು 5 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ, ಇದು ಮಧ್ಯದಲ್ಲಿ ಬರುವಂಥ ಡಿಸೈನ್. ಇದು ಮೊದಲಿಗೆ 4 ಲೀಫ್ ಥರ ಡಿಸೈನ್ ಬಂದು ಮಧ್ಯದಲ್ಲಿ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಈ ಡಿಸೈನು ಈ ಕಡೆ 4 ಆ ಕಡೆ 4 ಮಧ್ಯದಲ್ಲಿ ಒಂದು ಈ ರೀತಿ ಎಲೆಗಳು ಕೂಡ್ತವು. ಈ ಡಿಸೈನು ತುಂಬಾ ಚೆನ್ನಾಗಿ ಅನಿಸುತ್ತೆ. ಸಿಂಗಲ್ ಕಲರಿಂದ ಹಾಕುವಂಥದ್ದು. ಕುಚ್ಚು ಬೇಕಾದರೆ ಬೇರೆ ಕಲರ್ದು ಹಾಕೋಬೋದು ನೀವು, ಇಲ್ಲ ಸೇಮ್ ಕಲರ್ದು ಕೂಡ ಚೆನ್ನಾಗಿ ಅನ್ನಿಸ್ತದೆ. ಡಿಸೈನು ಸಿಂಪಲ್ಲು ಅದ, ನೋಡೋಕ್ಕೂ ತುಂಬ ಬ್ಯೂಟಿಫುಲ್ ಅದ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದ್ರೆ ನೀವು ಡಿಸೈನ್ನ ಹಾಕ್ಕೊತ ವಿಡಿಯೋನ ನೋಡ್ಕೊತ ಡಿಸೈನ್ ಹಾಕಿದ್ರೆ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋನ ರಿಪೀಟ್ ಪ್ಲೇ ಮಾಡ್ಕೊತ ಹಾಗೆ ಡಿಸೈನ್ನ ನೀವು ಹಾಕ್ತಾಯಿದ್ರೆ ಜಲ್ದಿ ಅರ್ಥ ಆಗುತ್ತೆ. ಇವಾಗ ನೋಡಿ, ಲಾಸ್ಟ್ ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನ್ಸ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತಲ್ಲಿ ಸರಿಯಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಸೇಮ್ ಮೊದಲಿಂದು ಡಿಸೈನ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅದೇ ಥರನೇ ಡಿಸೈನ್ ಬರುತ್ತೆ. ಮತ್ತೆ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸಿಂಗಲ್ ಲಾಕ್ ಮಾಡ್ಕೋಬೇಕು. ನೋಡಿ ಡಿಸೈನು ಈ ರೀತಿ ಬರುತ್ತೆ. ಫಸ್ಟಿಗೆ 2 ಮನೆಗಳನ್ನ ಮಾಡ್ಕೊಂಡಿದ್ದೀನಿ 3 ಚೈನ್ಸ್ದು, ನಂತರ ಬೀಡ್ ಹಾಕ್ಕೊಂಡಿದ್ದೀನಿ, ನಂತರ 3 ಚೈನ್ನ 3 ಮನೆಗಳನ್ನ ಮಾಡ್ಕೋಬೇಕು. ಕುಚ್ಚು ಕಟ್ಟಿಂದ ಡಿಸೈನು ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಸಿಂಪಲ್ನೂ ಅದ, ಹಾಕಕ್ಕೆ ಈಸಿ ಅದ. ಬಟ್ ವಿಡಿಯೋನ ಮತ್ತೆ ನೋಡ್ಕೆರೆ ಡಿಸೈನ್ನ ಹಾಕ್ಕೊಳ್ಳಿ. ಡಿಸೈನ್ ಕೂಡ ಈಸಿ ಅದ, ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ತೆ.